ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಒಂದು ಸೈನ್ಯ, ಅದಕ್ಕೊಬ್ಬ ದಂಡನಾಯಕ, ಅಂದ್ರೆ ದಂಡನಾಯಕ ಇರೋದೇ 3 ಮತ್ತೊಂದು ಸೈನಿಕರು. ಅದರಲ್ಲಿ ಕೆಲವರಿಗೆ ವಯಸ್ಸಾಗಿದೆ ಬೇರೆ. ಈ ದಂಡನಾಯಕನಿಗೂ ಒಂದು ಬಲಿಷ್ಠ ನಾಯಕನ ಮೇಲೆ ಯುದ್ಧ ಮಾಡಿ ಗೆಲ್ಲಬೇಕು ಅನ್ನೋ ಹಠ. ಪದೇ ಪದೇ ಎದುರಾಳಿ ಸೇನೆಯನ್ನ ಧ್ವಂಸ ಮಾಡ್ತೀನಿ ಅಂತ ಹೋಗೋದು, ಕೊನೆಗೆ ಸೋತು ಬರೋದು. ಆದ್ರೆ ಈ ಸಲ ಮಜಾ ಏನಂದ್ರೆ, ಆ ದಂಡನಾಯಕನಿಗೆ ತನ್ನದೇ ಸೇನೆಯ ಒಬ್ಬ ಹಿರಿಯ ಸೈನಿಕ ಗುರಿ ಇಟ್ಟು ಹೊಡೆದು ಬಿಟ್ಟಿದ್ದಾನೆ. ಈ ಕಥೆಗೂ ಕಾಂಗ್ರೆಸ್ನ ಈ ಸ್ಟೋರಿಗೂ ಏನಾದ್ರೂ ಮ್ಯಾಚ್ ಆಗುತ್ತಾ ಅಂತ ನೋಡಿ. ಕಾಂಗ್ರೆಸ್ನಲ್ಲಿ ಈಗ ಸಿಕ್ಕಾಪಟ್ಟೆ ಗೊಂದಲ ಶುರುವಾಗಿದೆ. ರಾಹುಲ್ ಗಾಂಧಿ ನರೇಂದರ್ ಸರೆಂಡರ್ ಅಂತ ಪದೇ ಪದೇ ಹೇಳ್ತಾ ಪಾಕಿಸ್ತಾನಕ್ಕಿಂತ ಜಾಸ್ತಿ ಖುಷಿ ಪಟ್ಟಿದ್ದು. ಮೋದಿಜಿ ಪಾಕಿಸ್ತಾನ ಸೇನೆ ಮುಂದೆ ಮಂಡಿಯೂರಿ ಬಿಟ್ರು ಅನ್ನೋ ನೆರೆಟಿವ್ ಅನ್ನ ಸೆಟ್ ಮಾಡಿದ್ದು. ಆದ್ರೆ ಅಷ್ಟರಲ್ಲೇ ನೋಡಿ, ಅವರದೇ ಪಕ್ಷದ ಸೀನಿಯರ್ ಲೀಡರ್ ಒಬ್ರು, ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಅವರು ರಾಹುಲ್ ಮೇಲೇನೆ ಮಿಸ್ ಫೈರ್ ಮಾಡಿಬಿಟ್ಟಿದ್ದಾರೆ. ಸಾರಿ, ಅದು ಮಿಸ್ ಫೈರು ಅಥವಾ ಬೇಕು ಅಂತಲೇ ಹೊಡೆದಿದ್ದು ನನಗೆ ಗೊತ್ತಿಲ್ಲ. ಆದ್ರೆ ಚಿದಂಬರಂ ಅವರು ಇಟ್ಟ ಗುರಿ ರಾಹುಲ್ ಗಾಂಧಿಗೇನೇ ತಗುಲಿದೆ. ಹೇಗೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಅನ್ಕೊಳ್ತೀನಿ. ಪಿ ಚಿದಂಬರಂ ಅವರು 26/11 ದಾಳಿಯಾದಾಗ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಒತ್ತಡಕ್ಕೆ ಮಣಿದು ಮನಮೋಹನ್ ಸಿಂಗ್ ಅವರು ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ ಅಂತಾರೆ. ಒಂದ್ ಕಡೆ ರಾಹುಲ್ ಗಾಂಧಿ ಮೋದಿಜಿಯನ್ನ ನರೇಂದರ್ ಸರೆಂಡರ್, ಮೋದಿಜಿ ಮಂಡಿಯೂರಿದ್ರು ಪಾಕಿಸ್ತಾನದ ಮುಂದೆ ಅಂತ ಅನ್ನುವಾಗ್ಲೇ ಗಾಂಧಿ ಫ್ಯಾಮಿಲಿಯಿಂದ ಭಾರತ 26/11 ದಾಳಿಯ ನಂತರ ಹೇಗೆ ಸರೆಂಡರ್ ಆಗ್ಬೇಕಾಯ್ತು, ಹೇಗೆ ಸೇನೆಯನ್ನ ಕಟ್ಟಿ ಹಾಕ್ಲಾಯ್ತು ಅನ್ನೋದನ್ನ ಹೇಳ್ತಾರೆ. ಸ್ವತಃ ತಮ್ಮದೇ ಪಕ್ಷದ ನಾಯಕ ತಮ್ಮ ರಹಸ್ಯಗಳನ್ನ ಬಯಲು ಮಾಡೋದನ್ನ ನೋಡಿ ರಾಹುಲ್ಗೆ ತಲೆ ಕೆಟ್ಟು ಹೋಗಿದೆ. ಆದ್ರೆ ರಾಹುಲ್ ಡೈರೆಕ್ಟ್ ಆಗಿ ಅವರಾಗಿಯೇ ಯಾವುದೇ ಕ್ರಮ ತೆಗೆದುಕೊಳ್ಳೋ ಹಾಗಿಲ್ಲ. ಹೀಗಾಗಿ ರಾಹುಲ್ ಈ ಸುಪಾರಿಯನ್ನ ರಶೀದ್ ಅಲ್ವಿ ಅನ್ನೋರಿಗೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಯಾವುದೇ ಸಮಸ್ಯೆ ಅಥವಾ ಮುಸ್ಲಿಮರ ಸಮಸ್ಯೆನೇ ಇರಲಿ, ವಕ್ಫ್ ಬೋರ್ಡ್, ತ್ರಿವಳಿ ತಲಾಖ್, ಹೀಗೆ ಏನೇ ಒಳ್ಳೇದೇ ಆಗಿರ್ಲಿ ಕೆಟ್ಟದ್ದೇ ಆಗಿರ್ಲಿ, ರಾಹುಲ್ ಗಾಂಧಿ ಈ ರಶೀದ್ ಅಲ್ವಿಯನ್ನ ಮುಂದಿಟ್ಟು ಬಿಡ್ತಾರೆ. ಈಗ ಮತ್ತೆ ರಶೀದ್ ಅಲ್ವಿ ಬಂದಿದ್ದಾನೆ. ಅವತ್ತಿನ ಮೌನಿ ಪ್ರಧಾನಿಗಳ ಬಗ್ಗೆ ಮಾತಾಡಿದ್ದಕ್ಕೆ ಪಿ ಚಿದಂಬರಂ ಅವರನ್ನ ಬಿಜೆಪಿಯ ಸೀಕ್ರೆಟ್ ಏಜೆಂಟ್ ಅಂತ ಹೇಳ್ತಾ ಇದ್ದಾನೆ. ಪಿ ಚಿದಂಬರಂ ಬಿಜೆಪಿಗೆ ಲಾಭ ಆಗೋ ಹಾಗೆ ಹೇಳಿಕೆ ನೀಡ್ತಾ ಇದ್ದಾರಂತೆ. ಹಾಗೆ ಚಿದಂಬರಂ ಅವರಿಗೆ ಆತ ಪ್ರಶ್ನೆ ಕೂಡ ಮಾಡ್ತಾನೆ. ಈ ವಿಷಯವನ್ನ ನೀವು 14 ವರ್ಷ ಆದ್ಮೇಲೆ ಯಾಕಾಗಿ ಹೇಳ್ತಾ ಇದ್ದೀರಿ, ನೀವು ಆವಾಗ್ಲೇ ಯಾಕೆ ಇದರ ಬಗ್ಗೆ ಮಾತಾಡಿಲ್ಲ ಅಂತ ಕೇಳ್ತಾ ಇದ್ದಾನೆ. ಹಾಗಂತ ಇದು ರಶೀದ್ ಅಲ್ವಿಯ ಸ್ವಂತ ಮಾತು ಅಂತ ಅನ್ಕೊಳ್ಬೇಡಿ. ರಶೀದ್ ಅಲ್ವಿಯಿಂದ ಯಾರೋ ಹೇಳಿಸಿದ ಮಾತು ಇದು. ಯಾರೋ ಅಂತ ಹೇಳೋದೇನು, ಅದು ರಾಹುಲ್ ಹಾಗೂ ಸೋನಿಯಾ ಗಾಂಧಿನೇ ಆಗಿರ್ತಾರೆ. ಜೊತೆಗೆ ಪಿ ಚಿದಂಬರಂ ಅವರ ಈ ಹೇಳಿಕೆ ನಂತರ ಅನೇಕ ಕಾಂಗ್ರೆಸ್ ನಾಯಕರು ಅವರಿಗೆ ಕಾಲ್ ಮಾಡಿ ಬೆದರಿಕೆ ಕೂಡ ಹಾಕ್ತಾ ಇದ್ದಾರಂತೆ. ನೀವು ಹೀಗೆಲ್ಲ ಹೇಳಬಾರ್ದಿತ್ತು ಅಂತ ಹೇಳ್ತಾ ಇದ್ದಾರೆ. ಪಿ ಚಿದಂಬರಂ ಯಾಕಾಗಿ ಆ ಹೇಳಿಕೆಯನ್ನ ಕೊಟ್ಟರೋ ಗೊತ್ತಿಲ್ಲ. ಆದ್ರೆ ಅದನ್ನ ಬಿಜೆಪಿಯವರು ಸಖತ್ತಾಗಿ ಕ್ಯಾಚ್ ಮಾಡ್ಕೊಂಡಿದ್ದಾರೆ. ಏನ್ರಿ ರಾಹುಲ್ ಗಾಂಧಿ ಅವರೇ, ನರೇಂದರ್ ಸರೆಂಡರ್ ಅಂತಿದ್ರಲ್ಲ, ಈಗ ನಿಮ್ಮ ಸೋನಿಯಾ ಗಾಂಧಿ ಅವರು ಅವತ್ತು ಏನ್ ಮಾಡಿದ್ದು ಹಾಗಾದ್ರೆ? ಹಾಗಂತ ಇಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಯಾಕೆ ಪಾಕ್ ಮೇಲೆ ದಾಳಿಗೆ ಒಪ್ಪಲಿಲ್ಲ ಅನ್ನೋದನ್ನ ಮಾತಾಡಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಅವರಿಗೇನು ಗೊತ್ತಿರ್ಲೂ ಇಲ್ಲ. ಕೇವಲ ಸೋನಿಯಾ ಗಾಂಧಿ ಅವರು ಹೇಳಿದ್ದನ್ನ ಮಾಡಿದ್ರು ಅಷ್ಟೇ. ದಾಳಿ ಮಾಡೋದು ಬಿಡಿ, 26/11 ಇದು ನಡೆದಿದ್ದು 2008ರಲ್ಲಿ. ಆದ್ರೆ 2010ರಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ಸುಮಾರು 200 ಕೋಟಿ ಹಣವನ್ನ ಪಾಕಿಸ್ತಾನಕ್ಕೆ ಪ್ರವಾಹ ಪರಿಹಾರ ಅಂತ ಕೊಡ್ತಾರೆ. As a more concrete assessment of the damage inflicted by this natural disaster and the urgent needs of people of Pakistan emerges, government has decided to increase the assistance to Pakistan from $5 million announced earlier to $25 million. Out of this amount of $20 million would be contributed to the Pakistan Initial Floods Emergency Response Plan launched by the UN office. 2011ರಲ್ಲಿ ಭಾರತ ಪಾಕಿಸ್ತಾನದ ಮ್ಯಾಚ್ ನೋಡ್ತಾ ಇದ್ರು. ಇದೆಲ್ಲ ಗೊತ್ತಿರೋ ಸತ್ಯಗಳೇ. ಸಮಸ್ಯೆ ಏನಂದ್ರೆ, ಈ ದೇಶದಲ್ಲಿ ಜನ ಒಂದು 10-12 ವರ್ಷಕ್ಕೆ ಎಲ್ಲವನ್ನು ಮರೆತು ಬಿಡ್ತಾರೆ. ಅದೇ ನೋಡಿ ಅವರಿಗೆ ಲಾಭ ಆಗಿತ್ತು. ಇದನ್ನ ಕಾಂಗ್ರೆಸ್ನಲ್ಲಿ ಇದ್ದವರೇ ಮಾತಾಡಿದ್ರೆ ಅವರು ಬಿಜೆಪಿ ಏಜೆಂಟ್ ಅಂತೆ.
ಶಶಿ ತರೂರ್ ಅವರನ್ನ ಬಿಜೆಪಿ ಏಜೆಂಟ್ ಅಂತಾರೆ, ಮನೋಜ್ ತಿವಾರಿ ಅವರನ್ನೂ ಹೇಳ್ತಾರೆ. ಇನ್ನು ಯಾರನ್ನ ಹೇಳ್ತಾರೆ ಇವರು? ವಿಷಯ ಇಷ್ಟೇ, ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ನೋಡಿ ಒಬ್ಬೊಬ್ಬರೇ ಕಾಂಗ್ರೆಸ್ ನಾಯಕರು ಪಕ್ಷದಿಂದ ದೂರ ಆಗ್ತಿದ್ದಾರೆ ಅಷ್ಟೇ. ಎಂಥ ವಿಚಿತ್ರ ನೋಡಿ, ರಾಹುಲ್ ಆರೋಪಗಳನ್ನ ಸ್ವತಃ ಕಾಂಗ್ರೆಸ್ ನಾಯಕರೇ ಒಪ್ಪಿಕೊಳ್ತಿಲ್ಲ, ಇನ್ನು ದೇಶದ ಜನ ಒಪ್ಕೋತಾರಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.